ಮೊದಲ ಸ್ಲೈಡು ಭಾರತದ ಸಂವಿಧಾನ ಅಂತ ಹೆಡ್ಡಿಂಗ್ ಐತಿ. ಒಂದ್ಸಲ ನೋಡ್ತಿರ್ಬೇಕು ನೀವು, ಭಾರತದ ಸಂವಿಧಾನ. ನಿಮಗೆ ಈ ಭಾರತದ ಸಂವಿಧಾನ ಹಂಗಂದ್ರೆ ಏನಪ್ಪ ಅಂತ ಗೊತ್ತಿರ್ಬೇಕು. ಸುಮ್ಕೆ ಒಂದು ಸೆಂಟೆನ್ಸ್ ಅಂದರೆ ಒಂದು ಡೆಫಿನೇಷನ್ ಗೊತ್ತಿರ್ಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಒಂದ್ಸಲ ಗಮನಿಸ್ರಿ, ಇಲ್ಲಿ ನಮಗೆ ಸಂವಿಧಾನ ಎಂದರೆ ಅಂತ ಐತಿ. ಸಂವಿಧಾನ ಅಂತ ಕೊಟ್ಟರೆಗಿನ ಒಂದೇ ಒಂದು ವ್ಯಾಖ್ಯಾದಲ್ಲಿ ಹೇಳ್ಬೇಕಂತ ಕೊಟ್ಟರೆಗಿನ ರಾಷ್ಟ್ರದ ಮೂಲಭೂತ ಶಾಸನ. ರಾಷ್ಟ್ರದ ಮೂಲಭೂತ ಶಾಸನಕ್ಕೆ ನಾವು ಸಂವಿಧಾನ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್. ಒಂದು ನೋಡ್ರಿ, ಒಂದು ಗಮನಿಸ್ಬೇಕು, ರಾಷ್ಟ್ರದ ಮೂಲಭೂತ ಕಾನೂನೇ ಸಂವಿಧಾನ. ಅದು ಗಮನಿಸ್ರಿ. ಮತ್ತು ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಕಂದರೆ ನಮ್ಮ ಕೆಳಗಡೆ ಸರ್ಕಾರದ ಅಂಗಗಳಾದ ನೋಡಿ, ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇವುಗಳ ರಚನೆ, ಅಧಿಕಾರ ಮತ್ತು ಕಾರ್ಯಗಳು ಭಾಳ ಇಂಪಾರ್ಟೆಂಟು. ಅಂದರೆ ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳ ಅಧಿಕಾರ ಮತ್ತು ಕಾರ್ಯಗಳು ಅದು ಗಮನಿಸ್ರಿ. ಮತ್ತು ಪ್ರಜೆಗಳ ಮೂಲಭೂತ ಹಕ್ಕುಗಳು ಮತ್ತು ಆ ಕರ್ತವ್ಯಗಳು ಮತ್ತು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆ ಸಂಬಂಧಗಳ ಬಗ್ಗೆ ವಿವರವಾದ ದಾಖಲೆ ಅಂತ ಐತಿ. ನಮಗಿಷ್ಟು ನಿಮಗೆ ಸೆಂಟೆನ್ಸ್ ಇಷ್ಟು ಗೊತ್ತಿದ್ರೆ ಸಾಕಂತ. ಅಂದ್ರೆ ನಮಗೆ ಸಂವಿಧಾನ ಅಂತ ಕೊಟ್ರೆಗಿನ ಸರ್ಕಾರದ ಅಂಗಗಳು ಅಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳ ಆ ರಚನೆ, ಅಧಿಕಾರ ಮತ್ತು ಕಾರ್ಯಗಳು, ಆಮೇಲೆ ಪ್ರಜೆಗಳ ಮೂಲಭೂತ ಹಕ್ಕುಗಳು ಮತ್ತು ಆ ಕರ್ತವ್ಯಗಳು ಮತ್ತು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆ ಸಂಬಂಧಗಳ ಬಗ್ಗೆ ಇರುವಂಥ ವಿವರವಾದ ದಾಖಲೆಯೇ ಸಂವಿಧಾನ ಅಂತ ಕರೀತಾರೆ. ನಿಮಗೆ ಶಾರ್ಟ್ಕಟ್ಟಾಗಿ ಒಂದೇ ಲೈನ್ ಬೇಕಂದರೆ ಮ್ಯಾಲೆ ಐತೆ ನೋಡಿ, ರಾಷ್ಟ್ರದ ಮೂಲಭೂತ ಶಾಸನ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಇದು ಒಂಥರ ಡೆಫಿನೇಷನ್ ಆಯ್ತು. ಇಷ್ಟು ಗೊತ್ತಿರಲಿ, ಭಾಳ ಇಂಪಾರ್ಟೆಂಟು. ಮತ್ತು ಇನ್ನೊಂದು ಗೊತ್ತಿರಬೇಕು. ಈ ನೆಕ್ಸ್ಟ್ ಈಗ ಮುಂದಿನ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆಗೆ ನಮ್ಗೆ ಸಂವಿಧಾನಾತ್ಮಕ ಬೆಳವಣಿಗೆ ಅಂತ ಬರ್ತದೆ. ಅಂದರೆ ಕೆಲವೊಂದು ಆ್ಯಕ್ಟ್ಗಳು ಬರ್ತಾವೆ. 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಐತಿ, ಕೇಳಿರ್ಬೇಕು ನೀವು, ಹೌದಿಲ್ಲ? ಅಂದರೆ ಅದ್ರಾಗ ಒಂದು ಲೈನ್ 2 ಲೈನ್. ಆಮೇಲೆ ನೆಕ್ಸ್ಟ್ ಅದು 1784ರ ಪಿಟ್ಸ್ ಇಂಡಿಯಾ ಶಾಸನ ಅಂತ ಐತಿ, ಅದ್ರಾಗ 1 ಲೈನ್ 2 ಲೈನ್. ಅಂದರೆ ಎಲ್ಲದ್ರಾಗ ಒಂದೊಂದೊಂದೊಂದು ಅಪ್ಡೇಟ್ ಮಾಡ್ಕೋಬೇಕಂತ. ಮತ್ತು ಇದ್ರ ಬಗ್ಗೆ ಚಾಪ್ಟರ್ ವೈಸ್ ನೆಕ್ಸ್ಟ್ ಕ್ಲಾಸ್ ಬರ್ತಾವ. ಬಟ್ ಏನಂತ ಕೊಟ್ರೆ ನಾ ಆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಿಯರ್ ಬಂದ್ವಲ್ಲ, ಎಲ್ಲ ಗೊತ್ತಿರ್ಬೇಕಂತ ಗಮನಿಸ್ರಿ. ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ಭಾಳ ಇಂಪಾರ್ಟೆಂಟು ಸಂವಿಧಾನಾತ್ಮಕ ಆ ಬೆಳವಣಿಗೆ ಗಮನಿಸ್ಬೇಕು ನೀನು. ಅಂದರೆ ನಿಮ್ಗೆ ನೋಡ್ರಿ, ನಮಗಿಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿತ್ತು 1600 ಇಸ್ವಿದಾಗ. ಅದು ಆಮೇಲೆ ಅದ್ರದ್ದೆಲ್ಲ ಇತಿಹಾಸ ಅದು ಇದು ನೀವು ಸ್ಟಡಿ ಮಾಡಿರ್ತೀರಿ ಹಿನ್ನೆಲೆ. ನಮಗೇನು ಮುಖ್ಯವಾಗಿ ಏನು ಬೇಕಂತ ಕೊಟ್ರೆಗಿನ ಸಂವಿಧಾನಾತ್ಮಕ ಬೆಳವಣಿಗೆ. ನಮಗೆ ಸಂವಿಧಾನಾತ್ಮಕ ಬೆಳವಣಿಗೆ ಇದ್ದಾಗ ಕೆಲವೊಂದು ಆ್ಯಕ್ಟ್ಗಳು ಬರ್ತಾವೆ. ಅಂದ್ರೆ ನಮಗೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಅವರು ಜಾರಿ ಮಾಡಿದಂಥ ಕಾಯ್ದೆಗಳು ಮತ್ತು ಬ್ರಿಟಿಷ್ ಪಾರ್ಲಿಮೆಂಟ್ನವರು ಜಾರಿ ಮಾಡಿದಂಥ ಕಾಯ್ದೆಗಳು ಎರಡರ ಬಗ್ಗೆಗೂ ನಾವು ಸ್ವಲ್ಪ ಗೊತ್ತಿರ್ಬೇಕು ಸಿಂಪಲ್ ಆಗಿ. ಅವಾಗ ನಿಮ್ಗೆ ಏನಾಗ್ತಂದ್ರೆಗಿನ ಇದ್ರ ಮೇಲೆಗೂ ಪ್ರಶ್ನೆಗಳು ಬರ್ತಾವ ಅಂತ ನಿಮ್ಗೆ ಗೊತ್ತಾಗ್ತದ. ಭಾಳ ಸಿಂಪಲ್ ಆಗೈತೆ. ಮತ್ತು ಇದ್ರ ಬಗ್ಗೆ ಚಾಪ್ಟರ್ ವೈಸ್ ಕ್ಲಾಸ್ ಮಾಡ್ತೀರಂತ. ಅವಾಗ ನಿಮಗೆ ಇದು ಬರೀ ಆ್ಯಕ್ಟ್ಗಳ ಬಗ್ಗೆ 1-2 ತಾಸು ಕ್ಲಾಸ್ ಆಗ್ತದೆ. ಈಗ ಸಿಂಪಲ್ ಆಗಿ ನೋಡೋಣ ಅಂತ ಒಂದು 2 ಲೈನು ನೋಡಲ್ಲ. ನಮಗಿಲ್ಲಿ ಮೇನ್ ಮುಖ್ಯವಾಗಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಇದೆ. ನಿಮಗೇನ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಬಂತಪ್ಪ ಒಂದಿಸ್ಬೇರೆದಾಗ ಅಂತ ಕೊಟ್ಟರೆ 1773 ಅಂತ ಗೊತ್ತಿರ್ಬೇಕ. ಅದು ಗಮನಿಸ್ಬೇಕು. ಹಿಸ್ಟ್ರಿಗೂ ಇಂಪಾರ್ಟೆಂಟ್. ಇಲ್ಲಿ ಇದರಲ್ಲಿ ಏನೇನು ಇದಾವೆ ಆ್ಯಕ್ಟ್ಗಳು ಅಂದರೆ ಈ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ನಾಗ ಏನು ಅಂಕಿಅಂಶಗಳಿದಾವೆ ಇಂಪಾರ್ಟೆಂಟ್ ಅಂತ ಸ್ವಲ್ಪ ಸಿಂಪಲ್ ಆಗಿ 2-3 ಅಷ್ಟೇ. ನಮಗಿಲ್ಲಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಬಂಗಾಳದ ಗವರ್ನರ್ ಅಂತ ಇದೆ. ಈ ಬಂಗಾಳದ ಗವರ್ನರ್ ಎಂಬುದು ಒಂದು ಪೋಸ್ಟ್. ಅದು ಆ ಬಂಗಾಳದ ಗವರ್ನರ್ ಪೋಸ್ಟನ್ನು ರದ್ದುಪಡಿಸಿ ಆ ಹುದ್ದೆಯನ್ನು ರದ್ದಾಗಿ ಬಂಗಾಳದ ಗವರ್ನರ್ ಜನರಲ್ ಹುದ್ದೆ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಕೊಟ್ಟಾನ. ನಿಮಗಿದು ಇತಿಹಾಸ ಐತಲ್ಲ ಸರ್, ಸಂವಿಧಾನ ಹೆಂಗೆ ಬರ್ತದಂತ ಅನ್ಬೋದು ನೀವು. ಬಟ್ ಸಂವಿಧಾನಾತ್ಮಕ ಬೆಳವಣಿಗೆದಾಗ ಈ ಆ್ಯಕ್ಟ್ಗಳ ಬಗ್ಗೆ ಗೊತ್ತಿರಬೇಕು, ಸಿಂಪಲ್ ಆಗಿ ಗೊತ್ತಿರಬೇಕು. ಅದು ನಿಮಗೆ ಗಮನಿಸ್ರಿ. ನಿಮಗೇನಿಲ್ಲಪ್ಪ, 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ ಸಾಕು, ಬಂಗಾಳದ ಗವರ್ನರ್ ಆ ಪೋಸ್ಟನ್ನು ರದ್ದುಪಡಿಸಿ ಬಂಗಾಳದ ಗವರ್ನರ್ ಜನರಲ್ ಇಲ್ಲೇ ನೋಡಿ, ಬಂಗಾಳದ ಗವರ್ನರ್ ಜನರಲ್ ಆ ಪೋಸ್ಟನ್ನು ಕ್ರಿಯೇಟ್ ಮಾಡಿದ್ರು ಅಂತ ಗೊತ್ತಿರಬೇಕು. ಮತ್ತು ಈ ಪೋಸ್ಟ್ ಕ್ರಿಯೇಟ್ ಮಾಡಿದ್ರಲ್ಲ, ಆ ಬಂಗಾಳದ ಗವರ್ನರ್ ಜನರಲ್ ಪೋಸ್ಟ್ ಕ್ರಿಯೇಟ್ ಮಾಡಿದ್ರಲ್ಲ, ಅವಾಗ ಯಾರಿದ್ರಪ್ಪ ಬಂಗಾಳದ ಗವರ್ನರ್ ಜನರಲ್? ನೋಡ್ರಿ, ನಮಗೆ ನೆಕ್ಸ್ಟ್ ಆ ಸ್ಲೈಡ್ನಲ್ಲಿದೆ, ಕರೆಕ್ಟಾಗಿ ಗಮನಿಸ್ಬೇಕು. ಒಂದೊಂದು ಸ್ಲೈಡ್ಗೂ ಇಂಪಾರ್ಟೆಂಟ್ ಐತೆ. ನಮಗಿಲ್ಲಿ ಗಮನಿಸ್ಬೇಕು. ಬಂಗಾಳದ ಮೊದಲ ಗವರ್ನರ್ ಜನರಲ್, ನೋಡ್ರಿ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಂತ ಕೊಟ್ರೆಗಿನ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಈ ಫೋಟೋ ಒಂದ್ಸಲ ಗಮನಿಸ್ಬೇಕು. ನೋಡಿ ಕೇಸೆ ಯಾವ ರೀತಿ ನೋಡಕತ್ತ ನಿಮಗೆ ಓದಕತ್ತೀರಿ ಬಿಡಕತ್ತೀರಿ ಅಂತ ಗಮನಿಸ್ಬೇಕು. ಹೌದಲ್ಲ, ಭಾಳ ಇಂಪಾರ್ಟೆಂಟ್ ಐತೆ. ಇಷ್ಟು ನಿಮಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಈಗ
2 ಸ್ಲೈಡ್ ಭಾಳ ಸ್ವಲ್ಪ ದೊಡ್ಡ ಸ್ಲೈಡ್ ಇದಾವೆ ನೋಡ್ರಿ. ಇಲ್ಲಿ ಸ್ಲೈಡ್ ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಮತ್ತು ಇನ್ನೊಂದೇನೆಂದರೆ ಎಲ್ಲವಷ್ಟು ಹಾಕಿಲ್ಲ, ಇಂಪಾರ್ಟೆಂಟ್ ಏನು ಬೇಕೋ ಅಷ್ಟು ಮಾತ್ರ ಹಾಕಿದ್ದೀನಿ. ನೀವು ಯಾವಾಗಲೂ ಇದನ್ನು ಗಮನಿಸಿರ್ಬೇಕು. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಗಮನಿಸ್ರಿ. ಮತ್ತು ಇಲ್ಲಿ ಕೆಳಗಡೆ ನೋಡ್ರಿ, 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಮದ್ರಾಸ್ ಅಂತ ಐತೆ ನೋಡು. ಮದ್ರಾಸ್ ನಿಮ್ಗೆ ಇಮೇಜ್ ತೋರಿಸ್ತೀನಂತ. ಮದ್ರಾಸು ಮತ್ತು ಬಾಂಬೆ, ಮದ್ರಾಸು ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳ ನೋಡ್ರಿ. ಮದ್ರಾಸು ಪ್ರೆಸಿಡೆನ್ಸಿ ಅಂತಿತ್ತು, ಬಾಂಬೆ ಪ್ರೆಸಿಡೆನ್ಸಿ ಅಂತಿತ್ತು, ಮತ್ತು ಬಂಗಾಳ ಪ್ರೆಸಿಡೆನ್ಸಿ ಅಂತಿತ್ತು. ಬಟ್ ಫಸ್ಟ್ ಲೈನ್ಯಾಗ ಏನಂತ ಐತೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳ ಗವರ್ನರ್ಗಳನ್ನು ಈ ಆ್ಯಕ್ಟ್ನಾಗ, ಯಾವ ಆ್ಯಕ್ಟ್ನಾಗ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ನಾಗ ನಮಗಿಲ್ಲಿ ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳ ಗವರ್ನರ್ಗಳನ್ನು ಬಂಗಾಳದ ನೋಡ್ರಿ ಇಂಪಾರ್ಟೆಂಟ್, ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನಗೊಳಿಸಿ ಅಂತ ಕೊಟ್ರಿಗಿನ ಇವ್ರು ಅಂಡರ್ನ್ಯಾಗ ಮಾಡಿದ್ರ ಅಂತ. ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳ ಗವರ್ನರ್ಗಳನ್ನ ಬಂಗಾಳದ ಗವರ್ನರ್ ಇದ್ನಲ್ಲ ಅವ್ರಿಗೆ ಅಟ್ಯಾಚ್ ಮಾಡಿದ್ರ ಅಂತ. ಅಂದ್ರೆ ಅವ್ರು ಸಹಾಯಕರಿದ್ದಂಗೆ. ಅಂದ್ರೆ ಇವ್ರು ಸ್ಟ್ರಾಂಗ್. ಯಾರು ಹೇಳ್ರಿ? ಬಂಗಾಳದ ಗವರ್ನರ್ ಜನರಲ್. ಅದು ಗಮನಿಸ್ರಿ. ಅಧೀನಗೊಳಿಸಿ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶಿಸುವ ನೋಡ್ರಿ, ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು ಬಂಗಾಳದ ಗವರ್ನರ್ ಜನರಲ್ಗೆ ನೀಡಲಾಯಿತು ಅಂತ. ನೋಡಿ ಸೆಂಟೆನ್ಸ್ ಓದಿಬಿಟ್ರೆ ಸಾಕು, ದೊಡ್ಡ ದೊಡ್ಡ ಅಪ್ಲೈಡ್ ಬಂದಿರ್ತಾವಲ್ಲ ಈ ಸ್ಟೇಟ್ಮೆಂಟ್ ವೈಸ್, ಅದ್ರಾಗ ಬರ್ತಾವ ಪ್ರಶ್ನೆಗಳು ಗೊತ್ತಿರಬೇಕು. ಕಾನ್ಸ್ಟೇಬಲ್ಗೆ ಅವಶ್ಯಕತೆ ಇಲ್ಲ, ಒಂದು ಲೈನ್ ಇರಲ್ಲ ಅಂತ ಹಾಕಿವಿ. ಅದು ಗಮನಿಸ್ರಿ. ನಮಗಿಲ್ಲಿ ಆಮೇಲೆ ಇದಕ್ಕೂ ಮುಂಚೆ ಮದ್ರಾಸು, ಬಾಂಬೆ ಮತ್ತು ಬಂಗಾಳದ ಪ್ರೆಸಿಡೆನ್ಸಿಗಳು ಏನಾಗಿದ್ದು ಹೇಳ್ರಿ, ಸ್ವತಂತ್ರವಾಗಿದ್ದು. ಒಂದ್ಸಲ ಇಮೇಜು ತೋರಿಸ್ತೀನಿ, ಇಮೇಜನ್ನ ಗಮನಿಸ್ರಿ. ನೋಡ್ರಿ, ಇದು ಭಾರತದ ಭೂಪಟ, ಗಮನಿಸ್ಬೇಕು, ಇಂಪಾರ್ಟೆಂಟ್. ಈಗ ಇದು ಕಾಯ್ದೆ ಯಾವುದು? 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಇಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಐತಿ, ಇಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಐತಿ, ಇಲ್ಲಿ ಬಂಗಾಳ ಪ್ರೆಸಿಡೆನ್ಸಿ, ಬಂಗಾಳ, ಇಲ್ಲಿ ವೆಸ್ಟ್ ಬೆಂಗಾಳ ಐತಲ್ಲಪ್ಪ, ಇದೆ ಬಂಗಾಳ ಪ್ರೆಸಿಡೆನ್ಸಿ. ಆಮೇಲೆ ಇಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಐತಿ, ಗಮನಿಸ್ಬೇಕು. ಇಲ್ಲಿ ಇವು ಇದಾವಲ್ಲ 1773ಕ್ಕಿಂತ ಮುಂಚೆ ಇವು 3 ಸ್ವತಂತ್ರವಾಗಿದ್ದವು ಅಂತ, ಅಷ್ಟೇ ಪವರ್ಫುಲ್ ಆಗಿದ್ದವು. ಬಟ್ 1773ರ ರೆಗ್ಯುಲೇಟಿಂಗ್ ಕಾಯ್ದೆದಾಗ ಈ ಬಂಗಾಳ ಪ್ರೆಸಿಡೆನ್ಸಿಯನ್ನು ಪವರ್ಫುಲ್ ಮಾಡಿಕೇಸೆ ಇವೆರಡರನ್ನ ಅದಕ್ಕೆ ಅಟ್ಯಾಚ್ ಮಾಡ್ತಾರಂತ. ಯಾವ ಎರಡರನ್ನ? ಮದ್ರಾಸ್ ಮತ್ತು ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನು ಬಂಗಾಳದ ಆ ಗವರ್ನರ್ ಜನರಲ್ಗೆ ಅಧೀನಗೊಳಿಸಿ ಇವ್ರಿಗೆ ನಿರ್ದೇಶಿಸುವ, ಮೇಲ್ವಿಚಾರಣೆ ಮಾಡುವ ಎಲ್ಲ ಅಧಿಕಾರ ಇವ್ರಿಗೆ ಬರ್ತಾವೆ. ಯಾರಿಗೆ ಹೇಳ್ರಿ? ಬಂಗಾಳದ ಆ ಗವರ್ನರಿಗೆ. ಭಾಳ ಇಂಪಾರ್ಟೆಂಟ್ ಐತೆ. ಒಂದ್ಸಲ ಬೇಕಾದ್ರೆ ಇನ್ನೊಂದ್ಸಲ ಇಮೇಜನ್ನ ಗಮನಿಸ್ರಿ, ಇನ್ನೊಂದ್ಸಲ ಆಟೋಮೆಟಿಕಾಗಿ ನಿಮಗೆ ಗೊತ್ತಾಗಿಬಿಡ್ತದ. ದೊಡ್ಡ ಎಕ್ಸಾಮ್ನಿಗೆ ಕೊಟ್ಟಾನ, ಅದಕ್ಕೆ ಇದ್ರನ್ನ ಹಾಕಿದ್ದು. ಇನ್ನು ನಿಮಗೆ ಇದ್ರಾಗ ಚಾಪ್ಟರ್ ವೈಸ್ ಮಾಡ್ತೀನಲ್ಲ, ಅದ್ರಾಗೆಲ್ಲ ಡೀಟೇಲ್ಸ್ ಬರ್ತಾವ. ಇನ್ನು ಇದಕ್ಕಿಂತ ಡೀಟೇಲ್ಸ್ ಇಲ್ಲ. ಬಟ್ ಒಂದ್ಸಲ ನೋಡ್ಬೇಕು ನೀವು ಯಾಕಂದ್ರೆ ನಿಮಗೆ PC ಎಕ್ಸಾಮಿಗೆ ಗೊತ್ತಿರ್ತೀರಿ. ಬಟ್ ಇದು ಗೊತ್ತಿರ್ಬೇಕು. ಈ ಸೆಂಟೆನ್ಸ್ ಭಾಳ ಇಂಪಾರ್ಟೆಂಟ್ ಐತೆ, ಕರೆಕ್ಟಾಗಿ ಗಮನಿಸ್ಬೇಕು. ನೀವು ಬೇಕಾದ್ರೆ SLC ಬುಕ್ದಾಗೂ ಕೊಟ್ಟಾನು, SLC ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಈ ಒಂದು ಲೈನ್ ಐತಿ ಹೊಸ ಚಾಪ್ಟರ್ನಾಗ, ಅದು ಬೇಕಾದ್ರೆ ಗಮನಿಸ್ರಿ, ಭಾಳ ಇಂಪಾರ್ಟೆಂಟು. ಮತ್ತೆ ಇನ್ನೊಂದು ಸಲ ನೋಡ್ರಿ, ಇನ್ನೊಂದು ಬೇರೆ ಅದಕ್ಕೆ ತಕ್ಕಂದು ಇನ್ನೊಂದು ಐತಿ, ಇನ್ನೊಂದು ಆ ಇಮೇಜ್ ಇದೆ. ಇಷ್ಟು ಟಫ್ ಏನಿಲ್ಲ. ಮತ್ತೆ ಏನು ಸರ್ ಏನೋ ಟಫ್ ಐತಲ್ಲ, ಭಾಳ ಈಸಿ ಐತೆ, ಬಟ್ ಗೊತ್ತಿರ್ಬೇಕು ಅಂತ ಹೇಳಕತ್ತೀನಿ. ನೆಕ್ಸ್ಟ್ ಈಗ ಇನ್ನೊಂದು ಅದೇ ಇಂಪಾರ್ಟೆಂಟ್. ಇಲ್ಲಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಇಲ್ಲಿ ನೋಡ್ರಿ ಗಮನಿಸ್ರಿ, ಬಂಗಾಳದ ಗವರ್ನರ್ ಜನರಲ್ ಮತ್ತು ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿ. ನೋಡಿ, ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿ ಅಂತ ಇತ್ತು ಒಂದು. ಇಲ್ಲಿ ನಮಗೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಬರ್ತದ. ಇದಕ್ಕೂ SLC ಬುಕ್ದಾಗ ಐತೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಕೇಸೆ, ಅದು ಗಮನಿಸ್ಬೇಕು. ಅನುಮತಿ ಇಲ್ಲದೆ ಬಂಗಾಳದ ಗವರ್ನರ್ ಜನರಲ್ಲು ಮತ್ತು ಇವ್ರದ್ದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇವ್ರದ್ದು ಅನುಮತಿ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಯಾರ ಮೇಲೂ ಯುದ್ಧ ಘೋಷಿಸುವಂತಿಲ್ಲ ಅಥವಾ ಶಾಂತಿ ಒಪ್ಪಂದವನ್ನು ನಡೆಸುವಂತಿಲ್ಲ. ಇವರು ಪರ್ಮಿಷನ್ ಬೇಕೇ ಬೇಕಂತ. ಯಾರು ಪರ್ಮಿಷನ್ ಹೇಳ್ರಿ? ಬಂಗಾಳದ ಗವರ್ನರ್ ಜನರಲ್ ಮತ್ತಿನ್ಯಾರ್ದಂತ ಕೊಟ್ರಾಗಿನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತಿತ್ತು. ಅದ್ರ ಬಗ್ಗೆ ನಿಮಗೆ ಹೇಳ್ತೀನಂತ ನೆಕ್ಸ್ಟ್ ಚಾಪ್ಟರ್ ವೈಸ್ನಾಗ, ಭಾಳ ಇಂಪಾರ್ಟೆಂಟು. ಮತ್ತೆ ಆ ತುರ್ತು ಸಂದರ್ಭದಲ್ಲಿ ಮಾತ್ರ ಇಂಥ ನಿರ್ಬಂಧಗಳಿಗೆ ವಿನಾಯಿತಿ ನೀಡಲಾಗಿತ್ತು ಅಂತ ಕೊಟ್ಟಾನು. ಅಂದ್ರೆ ಎಮರ್ಜೆನ್ಸಿ ಎಮರ್ಜೆನ್ಸಿ. ನೋಡ್ರಿ, ಈಗ ಇಲ್ಲೇನ ಬಾಂಬೆ ಪ್ರೆಸಿಡೆನ್ಸಿದವ್ರು ಯಾರ ಮೇಲೆ ದಾಳಿ ಮಾಡಬೇಕು, ಏನಾರು ಯುದ್ಧ ಮಾಡಬೇಕು, ಶಾಂತಿ ಒಪ್ಪಂದ ಮಾಡ್ಕೋಬೇಕಂದ್ರೆ ಇವರು ಪರ್ಮಿಷನ್ ಕೇಳಬೇಕಾಗಿತ್ತು. ಹೌದಲ್ಲ? ಕೆಲವೊಂದು ತುರ್ತು ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಇವ್ರ ಮೇಲೆ ದಾಳಿ ಮಾಡಿದ್ರು ಅಂತ ಕರಿ,
ಆ ಸಂದರ್ಭದಲ್ಲಿ ಇವರು ಯಾರು ಪರ್ಮಿಷನ್ ಇಲ್ಲಾರದೆ ದಾಳಿ ಮಾಡ್ಬೋದಾಗಿತ್ತ ಅಂತ. ಇದ್ರಾಗ ಐತೆ ನಮ್ಗೆ ಎದ್ರಾಗ ಹೇಳ್ರಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಇಷ್ಟು ಗೊತ್ತಿರ್ಬೇಕು ಸಿಂಪಲ್ ಆಗಿ. ನಮಗಿನ್ನ ಮುಂದೆ ಐತೆ ಭಾಳಷ್ಟು ಸ್ಲೈಡ್ ಇದಾವೆ, ಕರೆಕ್ಟಾಗಿ ಗಮನಿಸೋಣ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್, ಲಾಸ್ಟ್ ಮುಗಿಯಕ್ಕೆ ಬಂತು. ಈಗ ಮುಗಿಯಕ್ಕೆ ಬಂತಂದರೆ ಕ್ಲಾಸ್ ಮುಗಿಯಕ್ಕೆ ಬಂದಿಲ್ಲ ನೋಡ್ರಿ. ಇಲ್ಲಿ 1773 ರೆಗ್ಯುಲೇಟಿಂಗ್ ಕಾಯ್ದೆ, 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ 1774ರಲ್ಲಿ ಇಲ್ಲಿ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿದ್ದು ಬಂತು. ಸುಪ್ರೀಂ ಕೋರ್ಟನ್ನು 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ 1774ರಲ್ಲಿ ಸುಪ್ರೀಂ ಕೋರ್ಟನ್ನು ಕೋಲ್ಕತ್ತಾ ಅಂದರೆ ಕಲ್ಕತ್ತಾ ಅಂತ. ಆಗ ಕಲ್ಕತ್ತಾ, ಈಗ ಕೋಲ್ಕತ್ತಾ. ಈಗ ಮಾಡ್ಯಾರ ಕೋಲ್ಕತ್ತಾ, ನಾನು ಕೋಲ್ಕತ್ತಾ ಅಂತ ಹಾಕಿನಿ, ಅದು ಆ್ಯಕ್ಚುಲಿ ಕಲ್ಕತ್ತಾ ಅಂದ್ರೆ ಅವಾಗ ಕಲ್ಕತ್ತಾ, ಈಗ ಕೋಲ್ಕತ್ತಾ. ಅದು ಗಮನಿಸ್ರಿ, ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು. ಏನು ಸ್ಥಾಪನೆ ಮಾಡ್ತಾರೆ? ಸುಪ್ರೀಂ ಕೋರ್ಟ್. ಭಾರತದಲ್ಲಿ ಈ ಕೆಳಕಂಡ ಯಾವ ಕಾಯ್ದೆಯ ಪ್ರಕಾರ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಲಾಯಿತು ಅಂತ ಕೊಟ್ರಿಗಿನ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಗಮನಿಸ್ಬೇಕು, ಭಾಳ ಇಂಪಾರ್ಟೆಂಟ್ ನೋಡ್ರಿ. ಮತ್ತೆ ಈ ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ 1774 ಏನು ಸ್ಥಾಪನೆ ಆಗಿತ್ತಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮತ್ತು 3 ಇತರೆ ನ್ಯಾಯಾಧೀಶರಿದ್ರು. ಅಂದರೆ ನಮಗಿಲ್ಲಿ 1+3 ಅಂತ, 1+3 ಅಂದರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು, 3 ನ್ಯಾಯಾಧೀಶರಿದ್ರು. ಅವಾಗ ಈಗ 33 ಜನ ಮುಖ್ಯ ನ್ಯಾಯಾಧೀಶರು, ಒಬ್ಬರು ಮುಖ್ಯ ನ್ಯಾಯಾಧೀಶರಿದ್ದಾರೆ. ಅದು 33 ಜನ ನ್ಯಾಯಾಧೀಶರು ಮತ್ತು ಒಬ್ಬರು ಮುಖ್ಯ ನ್ಯಾಯಾಧೀಶರಿದ್ದಾರೆ ನೋಡಿ. ಇನ್ನೊಂದ್ಸಲ ನಿಮಗೆ ಬೇಕಾದ್ರೆ ಒಂದ್ಸಲ ಇದು ಮಾಡ್ತೀನಿ ಅಂತ. ಈಗ ನಮಗೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ, ಈ ಕಾಯ್ದೆ ಪ್ರಕಾರ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು ಕಲ್ಕತ್ತಾದಾಗ 1774ರಾಗ. ಸುಪ್ರೀಂ ಕೋರ್ಟಿನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಅವಾಗ ಒಬ್ಬರು ಮುಖ್ಯ ನ್ಯಾಯಾಧೀಶರು, 3 ಇತರ ನ್ಯಾಯಾಧೀಶರು. ಈಗ ಸಂಖ್ಯೆ ಎಷ್ಟಾಯ್ತು ಗೊತ್ತಾ? ಒಬ್ಬರು ಮುಖ್ಯ ನ್ಯಾಯಾಧೀಶರು, 33 ಜನ ಇತರ ನ್ಯಾಯಾಧೀಶರು ಈಗ ಸದ್ಯಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ನಾಗ. ಅದು ಗಮನಿಸ್ಬೇಕು ನೋಡ್ರಿ. ಇಲ್ಲಿ ಗಮನಿಸ್ರಿ, ಒಬ್ಬರ ಮುಖ್ಯ ನ್ಯಾಯಾಧೀಶರು ಮತ್ತು 3 ಇತರೆ ನ್ಯಾಯಾಧೀಶರು ಇದ್ದಾರಂತ ಇದೆ. ಈ ಸಂದರ್ಭದಲ್ಲಿ ಅಂದ್ರೆ 1774ರಾಗ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿತ್ತಲ್ಲ ಅವಾಗ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅವಾಗ ಯಾರಿದ್ರು ಅಂತ ಕೊಟ್ಟರೆ ನ್ಯಾಯಮೂರ್ತಿ ಎಲಿಜಾ ಇಂಪೆ. ಭಾಳ ಇಂಪಾರ್ಟೆಂಟ್, ಸರಿಯಾಗಿ ನೋಡ್ಕೋಬೇಕು ನೋಡ್ರಿ. ಭಾರತ ಸ್ವತಂತ್ರ ಆಯ್ತಲ್ಲ, ಏನು ಸುಪ್ರೀಂ ಕೋರ್ಟ್ ಉದ್ಘಾಟನೆ ಆಯ್ತಲ್ಲ 1950ರಾಗ, ಅವಾಗ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರು ಕೊಟ್ರಿಗಿನ ಅವರು ಬೇರೆಯವರು. 1774ರಾಗ ಏನು ಸ್ಥಾಪನೆ ಆಗಿದ್ದಲ್ಲ ಸುಪ್ರೀಂ ಕೋರ್ಟ್, ಆಗಿನ ಮುಖ್ಯ ನ್ಯಾಯಾಧೀಶರು ಕೊಟ್ಟರೆ ನ್ಯಾಯಮೂರ್ತಿ ಎಲಿಜಾ ಇಂಪೆ ಅಂತ. ಸರಿಯಾಗಿ ಗಮನಿಸ್ಬೇಕು, ಭಾಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರ್ತದ, ನೀಟಾಗಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಈಗ ಇನ್ನೊಂದು ನೋಡ್ರಿ, ಇನ್ನೊಂದ್ಸಲ ಇಂಪಾರ್ಟೆಂಟ್. ಅದು ತಕ್ಕಂಥ ಇಮೇಜ್ ಇದೆ, ಇಮೇಜನ್ನ ಗಮನಿಸ್ಬೇಕು. ನಮಗಿಲ್ಲಿ ಎಷ್ಟು ಇಲ್ಲಿ ಸುಪ್ರೀಂ ಕೋರ್ಟ್ ಅವಾಗ ಯಾವಾಗ 1774ರಾಗೇನು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿತ್ತಲ್ಲಪ್ಪ. ಒಬ್ಬರು ಮುಖ್ಯ ನ್ಯಾಯಾಧೀಶರು, 3 ನ್ಯಾಯಾಧೀಶರಿದ್ರಲ್ಲ, ಆ ಬಿಲ್ಡಿಂಗ್ ಅಂತ ಅವಾಗಳದ ಬಿಲ್ಡಿಂಗು. ಬಟ್ ಈಗಳದ ಬಿಲ್ಡಿಂಗ್ ನೋಡ್ರಿ, ಈಗಳದ ಬಿಲ್ಡಿಂಗ್ ಹೆಂಗೈತೆ? ಈಗ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ಹೌದಲ್ಲ ಡೆಲ್ಲಿಗೆ ಐತಿಲ್ಲ, ಅವಾಗ ಕಲ್ಕತ್ತಾದಾಗಿತ್ತು, ಡೆಲ್ಲಿಗೆ ಐತಿ. ಅವಾಗ 1774ರದ ಅದ್ರ ಇಮೇಜ್ ಎದ್ರದ್ದು ಇಮೇಜು ಸುಪ್ರೀಂ ಕೋರ್ಟ್ ನೋಡ್ರಿ. ಇಲ್ಲಿ ಒಂದ್ಸಲ ಗಮನಿಸ್ರಿ. ಈಗಿನ ಆ ಸುಪ್ರೀಂ ಕೋರ್ಟ್ ಇಲ್ಲಿ ಈ ಸದ್ಯದಲ್ಲಿ ಇಲ್ಲಿ 33 ಜನ ನ್ಯಾಯಾಧೀಶರಿದ್ದಾರೆ, ಒಬ್ಬರು ಮುಖ್ಯ ನ್ಯಾಯಾಧೀಶರಿದ್ದಾರೆ. ಟೋಟಲ್ 34 ಜನ. ಎಟ್ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ನಾಗ ನ್ಯಾಯಾಧೀಶರ ಸಂಖ್ಯೆ ಟೋಟಲ್ ಸ್ಟ್ರೆಂತ್ ಎಷ್ಟು ಅಂತ ಕೊಟ್ರೆಗಿನ 33 ಜನ ನ್ಯಾಯಾಧೀಶರು, ಒಬ್ಬರು ಮುಖ್ಯ ನ್ಯಾಯಾಧೀಶರು. 1774ರಾಗ ಸುಪ್ರೀಂ ಕೋರ್ಟ್ ಇತ್ತಲ್ಲ ಕಲ್ಕತ್ತಾದಾಗ, 3 ನ್ಯಾಯಾಧೀಶರು, ಒಬ್ಬರು ಮುಖ್ಯ ನ್ಯಾಯಾಧೀಶರು. ಅದು ಗಮನಿಸ್ಬೇಕು. ಒಂದ್ಸಲ ಬಿಲ್ಡಿಂಗ್ ಒಂದ್ಸಲ ಗಮನಿಸ್ಬೇಕು. ಈಗಿನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರಿದ್ದಾರೆ. ಅದು ನಿಮ್ಗೆ ಆಲ್ರೆಡಿ ಗೊತ್ತೈತೆ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಮುಂದಿನ ಒಂದು ಆ್ಯಕ್ಟ್ ಸ್ವಲ್ಪ ಐತೆ, ಮತ್ತು ಇನ್ನೊಂದು ಗೊತ್ತಿರ್ಬೇಕು. ಇನ್ನೂ ಇವು ಶಾರ್ಟ್ ಕಟ್ಟು ಬರೀ ಇದು 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಹೇಳ್ಬೇಕಂದ್ರೆ ಮಿನಿಮಮ್ 60 ನಿಮಿಷ ಆಗ್ತದ. ಅಷ್ಟು ಇನ್ಫಾರ್ಮೇಷನ್ ಐತೆ. ಎಕ್ಸಾಮ್ಗೆ ಏನು ಬೇಕಪ್ಪ ಸುಮ್ಕಂತರ ಪುನರ್ಮನನ ಟ್ರೈನಿಂಗ್ ಇದ್ದಂಗೆ ಇದು. ಹೌದಲ್ಲ, ಒಂಥರ ರಿವಿಷನ್ ರಿವಿಷನ್ ಕ್ಲಾಸ್ ಇದ್ದಂಗೆ ಭಾಳ ಇಂಪಾರ್ಟೆಂಟ್ ಐತೆ. ಒಂದ್ಸಲ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ಆ್ಯಕ್ಟ್ ಬಂತಿಲ್ಲ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, ಪಿಟ್ಸ್ ಇಂಡಿಯಾ ಶಾಸನ 1784. ನೋಡ್ರಿ ನಮಗೆ ಇಲ್ಲಿ ಇನ್ನೊಂದು ಇದೊಂದೇ ಮುಗೀತಿ ಅಂತ ಬರೀನು ಟಫ್ ಇಲ್ಲ ಮುಂದಿನ. ನೋಡ್ರಿ ಇಲ್ಲಿ ನಮಗೆ ಇಲ್ಲಿ ಗಮನಿಸ್ರಿ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಪಿಟ್ ಇಂಡಿಯಾ ಶಾಸನ ಇತ್ತು 1784ರಾಗ ಬೋರ್ಡ್ ಆಫ್ ಕಂಟ್ರೋಲ್
ಇದು ಇಂಪಾರ್ಟೆಂಟು. ಇದು ಭಾಳ ಸಲ ಪ್ರಶ್ನೆ ಕೇಳೋಣ. ಬೋರ್ಡ್ ಆಫ್ ಕಂಟ್ರೋಲ್, ಇದು ಬೋರ್ಡ್ ಆಫ್ ಕಂಟ್ರೋಲ್ ಎಂಬ ಬಂದ್ರೆ ಸಾಕು ಇದು ನೆನಪರ್ಲಿ. ಯಾವ್ದು ನೆನಪರ್ಲಿ? 1784 ಪಿಟ್ಸ್ ಇಂಡಿಯಾ ಶಾಸನ. ಬೋರ್ಡ್ ಆಫ್ ಕಂಟ್ರೋಲ್ ನೋಡ್ರಿ, ಬೋರ್ಡ್ ಆಫ್ ಕಂಟ್ರೋಲ್ ಅದು ಇಂಪಾರ್ಟೆಂಟು. ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಕೊಟ್ಟಗೇಶಿ ಕೆಳಗಡೆ ಆ್ಯಕ್ಟ್ಗಳು ಕೊಟ್ಟಿರ್ತಾನ. 1773 ರೆಗ್ಯುಲೇಟಿಂಗ್ ಆ್ಯಕ್ಟು, 1784 ಪಿಟ್ಸ್ ಇಂಡಿಯಾ ಶಾಸನ, 1813 ಚಾರ್ಟರ್ ಕಾಯ್ದೆ, 1909 ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕೊಡ್ತಾನ. ಅವಾಗ ನಾವು ಏನು ಹಾಕ್ಬೇಕಲ್ರಿ? 1784 ಹಾಕ್ಬೇಕು. ನೋಡ್ಕೋಬೇಕು, ಕರೆಕ್ಟಾಗಿ ಗಮನಿಸ್ರಿ, ಭಾಳ ಇಂಪಾರ್ಟೆಂಟ್ ಐತೆ ನೋಡ್ರಿ. ಇನ್ನೊಂದು ಸಲ ಓದ್ತೀನಿ ನಾನು. ಇವೆಲ್ಲ ಎರಡೆರಡು ಸಲ ಮೂರು ಸಲ ಓದಕತ್ತೀನಿ ಅಂದರೆ ಅಲ್ಲಿ ಎಲ್ಲೇ ಚಿಕ್ಕಲಪರಿ ಒಳ್ಳೆ ದಂಡಿ ಕೊಂತಿರ್ತಾನಲ್ಲ ಅವನ ಸಲಗೆ ಅದು ಗಮನಿಸ್ಬೇಕು. ಏನು ಗೊತ್ತಿರಲಾರ್ದವ್ರಿಗೂ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಬೇಕಂತ ನಾನು, ಅದು ಗೊತ್ತಿರಲಿ ನಮಗೆ. ನೋಡ್ರಿ, 1784 ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಎಂಬ 6 ಜನ ಕಮಿಷನರ್ಗಳನ್ನೊಳಗೊಂಡ ಹೊಸ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ನಿಮಗೆ ಏನು ಗೊತ್ತಿರಬೇಕಪ್ಪ? ಈ ಬೋರ್ಡ್ ಆಫ್ ಕಂಟ್ರೋಲ್ ಎಂಬ ಸಂಸ್ಥೆ ಐತಲ್ಲ, ಯಾವ ಆ್ಯಕ್ಟಿನಲ್ಲಿ ನಾವು ಕಾಣಬಹುದು ಅಂತ ಕೊಟ್ಟರೆಗಿನ 1784 ಪಿಟ್ಸ್ ಇಂಡಿಯಾ ಶಾಸನ. ಆದರೆ ಟೋಟಲ್ ಎಷ್ಟು ಜನ ಕಮಿಷನರ್ಗಳಿದ್ರು? 6 ಜನ ಇದ್ರು. ಅದು ಗಮನಿಸ್ಬೇಕು. ಮತ್ತೆ ನೋಡ್ರಿ ಕಂಟಿನ್ಯೂ ಆಗಿ, ಈ ಸಂಸ್ಥೆ ಈ ಹಿಂದೆ ಇದ್ದ ನಿರ್ದೇಶಕ ಮಂಡಳಿ, ನೋಡ್ರಿ ನಿರ್ದೇಶಕ ಮಂಡಳಿಯ ಜಾಗದಲ್ಲಿ ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತಿದ್ದಲ್ಲಪ್ಪ, ಆ ನಿರ್ದೇಶಕ ಮಂಡಳಿ ಜಾಗದಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನು ಸ್ಥಾಪಿಸಲಾಯಿತು ಅಂತ ಕೊಟ್ಟನ. ಈ ಬೋರ್ಡ್ ಆಫ್ ಕಂಟ್ರೋಲ್ ಸಂಸ್ಥೆಯು ನಾಗರಿಕ ನೋಡ್ರಿ, ಸಿವಿಲ್, ನಾಗರಿಕ, ಮಿಲಿಟರಿ ಮತ್ತೆ ಕಂದಾಯ, ಇವು ಭಾಳ ಇಂಪಾರ್ಟೆಂಟು. ನಾಗರಿಕ, ಮಿಲಿಟರಿ ಮತ್ತು ಕಂದಾಯದ ವಿಷಯಗಳಲ್ಲಿ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ನಡೆಸುವ ಅಧಿಕಾರ ಹೊಂದಿತ್ತು. ಭಾಳ ಇಂಪಾರ್ಟೆಂಟ್ ನೋಡ್ರಿ. ಈಗ ನಿಮ್ಗೆ ಗೊತ್ತಿರಬೇಕು, ಬೋರ್ಡ್ ಆಫ್ ಕಂಟ್ರೋಲಿಗೆ ಸಂಬಂಧಪಟ್ಟ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ ಇಲ್ಲ ತಪ್ಪಾಗಿದೆ ಅಂತ ಕೊಟ್ಟಾಗ ಇವು 3 ಇಂಪಾರ್ಟೆಂಟ್: ನಾಗರಿಕ, ಮಿಲಿಟರಿ, ಕಂದಾಯ. ಇವು 3 ಕರೆಕ್ಟಾಗಿ ಗೊತ್ತಿದ್ರೆ ಸಾಕು. ಸಿಂಪಲ್ ಆಗಿ ಇಷ್ಟು ನಿಮ್ಗೆ 1784 ಪಿಟ್ಸ್ ಇಂಡಿಯಾ ಶಾಸನದ ಬಗ್ಗೆ ಗೊತ್ತಿರಬೇಕು. ಪಿಟ್ಟ ಮತ್ತು ವ್ಯಕ್ತಿ ಹೆಸರು ಅದು ಬೇಕಾದ್ರೆ ಫೋಟೋ ಐತೆ, ಫೋಟೋ ಒಂದ್ಸಲ ಗಮನಿಸ್ರಿ. ನೋಡ್ರಿ, ಪಿಟ್ಸ್ ಅಂತ ಐತಲ್ಲಪ್ಪ, ಮತ್ತೆ ಪೀಡ್ಸ್ ಅಲ್ಲ, ಮತ್ತೆ ಪಿಟ್ ಇಂಡಿಯಾ ಶಾಸನ, ಪಿಟ್ಸ್ ಇಂಡಿಯಾ ಶಾಸನ. ನೋಡ್ರಿ ಇಲ್ಲಿ ಪಿಟ್ ಇದ್ದಾನೆ, ಹೌದಲ್ಲ? ಅದು ಒಂದ್ಸಲ ಗಮನಿಸ್ಬೇಕು. ಪಿಟ್ಸ್ ಇಂಡಿಯಾ ಆ್ಯಕ್ಟು 1784 ಅದು ಗಮನಿಸ್ರಿ. ನೆಕ್ಸ್ಟ್ ಈಗ ಮುಂದಿಂದು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಚಾರ್ಟರ್ ಕಾಯ್ದೆ ಅಂತ ಬರ್ತಾವೆ. ಏನು ಚಾರ್ಟರ್ ಕಾಯ್ದೆ? ಒಂದಲ್ಲ 3 ಬರ್ತಾವೆ: 1813, 1833, 1853. 20 ವರ್ಷ ಒಂದ್ಸಲ ಬರ್ತಿರ್ತಾವೆ. ನೀವು ನೋಡ್ರಿ ಒಂದ್ಸಲ 1813 ಚಾರ್ಟರ್ ಕಾಯ್ದೆ, 1813 ಚಾರ್ಟರ್ ಕಾಯ್ದೆ, ಚಾರ್ಟರ್ ಆ್ಯಕ್ಟ್. ಒಂದೊಂದು ಲೈನ್ ಅಷ್ಟೇ ನೋಡ್ರಿ. ಇಲ್ಲಿ 1813 ಚಾರ್ಟರ್ ಕಾಯ್ದೆಯಲ್ಲಿ 1,00,000 ರೂಪಾಯಿಯನ್ನು 1,00,000 ರೂಪಾಯಿಯನ್ನು ಶಿಕ್ಷಣಕ್ಕಾಗಿ ಮೀಸಲು ಇಡಲಾಯಿತು ಅಂತ ಕೊಟ್ಟಾನ. ಒಂದು ಗಮನಿಸ್ಬೇಕು, ಎಜುಕೇಷನಿಗೆ 1,00,000. ಅವಾಗ 1813 ಅಂದ್ರೆ ಏನು ಸುಮ್ಮನೆ ಮಾಡ್ರೆ 1,00,000 ರೂಪಾಯಿ ರೊಕ್ಕ, ಹೌದಲ್ಲ? ಈಗ ಅದಕ್ಕೇನು ವ್ಯಾಲ್ಯೂ ಅಷ್ಟಿಲ್ಲ. ಬಟ್ ಏನಂತ ಕೊಟ್ಟರೆ ಈಗ ಅವಾಗ ಅದು ಲೆಕ್ಕ ಹಾಕ್ರಿ, ಹೌದಲ್ಲ? 1,00,000 ರೂಪಾಯಿಯನ್ನು ಎಜುಕೇಷನ್ಗೆ ವಾರ್ಷಿಕವಾಗಿ ಈ ಕಳ್ಕೊಂಡ ಯಾವ ಆ್ಯಕ್ಟ್ನಾಗ ತೆಗೆದಿಟ್ಟಿದ್ರೆ ಅಂತ ಕೊಟ್ಟರೆ 1813 ಚಾರ್ಟರ್ ಕಾಯ್ದೆ. ಅರ್ಥ ಆಯ್ತಿಲ್ಲ? ಅರ್ಥ ಆಯ್ತು ಅನ್ಕೊಂಡು ನೆಕ್ಸ್ಟ್ ನೋಡೋಣ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಗ 2ನೇ ಚಾರ್ಟರ್ ಕಾಯ್ದೆ ನೋಡ್ರಿ, ಮತ್ತೆ ಬಂತೊಂದು 20 ವರ್ಷ ಆದಮೇಲೆ 1833 ಚಾರ್ಟರ್ ಕಾಯ್ದೆ. ಫಸ್ಟ್ ಈ ಕ್ಲಾಸ್ನ ಸರಿಯಾಗಿ ಗಮನಿಸ್ರಿ. ಮತ್ತೆ ಯಾವುದಾನ ಪುಸ್ತಕ ತೆಗೆದು ನೋಡ್ರಿ, ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಮನಸ್ಸು ಕೊಟ್ಟು ಕೇಳ್ರಿ. ಇದು ಲೈವ್ ಕ್ಲಾಸ್ ಐತೆ. ಕರೆಕ್ಟ್ 8 ಗಂಟೆ 8 ನಿಮಿಷ ಆಗ್ಯದ. 2023 ಜುಲೈ. ಇವತ್ತು ಎಷ್ಟು? 6 ಹೌದಿಲ್ಲ? ಜುಲೈ 6ಕ್ಕೆ ಕ್ಲಾಸ್ ಮಾಡಕತ್ತೀನಿ. ಇಲ್ಲಿ ಅದ್ರಾಗ ಬೇರೆ ಕರೆಂಟ್ ಹೋಗೋದು ಬರೋದು ಮಾಡಕತ್ತದ, ಮೈಕ್ ಬೇರೆ ಕೈ ಕೊಡೋ ಸಾಧ್ಯತೆ ಐತೆ. ಇಷ್ಟೆಲ್ಲ ನೀವು ಎದುರಿಸಕತ್ತಿ ನಾವು. ಈ ಸುಲಭದ ಮಾತಲ್ಲ ಲೈವ್ ಕ್ಲಾಸ್ ಮಾಡೋದು. ಯಾಕಂದ್ರೆ ಈಗ ನಾವು ಏನು ಕರೆಂಟ್ ಹೋದ್ರೆ ಬಂದಾಗ್ಬಿಡ್ತದೆ ಅದು ತಿಳ್ಕರ. ಅದಕ್ಕೆ ನೀವು ಕರೆಕ್ಟಾಗಿ ನೋಡ್ಬೇಕು. ಒಂದೇ ಸಲ ನೋಡಿ ಫೈನಲ್ ಮಾಡ್ಕೋಬೇಕು. ಅದು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಈಗ 1833 ಚಾರ್ಟರ್ ಕಾಯ್ದೆ. 1833 ಚಾರ್ಟರ್ ಕಾಯ್ದೆಯ ಪ್ರಕಾರ ಬಂಗಾಳದ ಗವರ್ನರ್ ಆ ಪೋಸ್ಟ್ ರದ್ದುಪಡಿಸಿದ್ರೆ, ಬಂಗಾಳದ ಗವರ್ನರ್ ಆ ಪೋಸ್ಟ್ ರದ್ದಾಗಿ ಬಂಗಾಳದ ಗವರ್ನರ್ ಜನರಲ್ ಆ ಪೋಸ್ಟ್ ಬಂದಿತ್ತು, ಹೌದಿಲ್ಲ? 1773 ಇಲ್ಲೇನಾಯ್ತು ಅಂದ್ರೆ, ಈಗ 1833 ಚಾರ್ಟರ್ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ನನ್ನು ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡಲಾಯ್ತು ಅಂತ ಕೊಟ್ಟ. ಹೆಸರು ಚೇಂಜ್ ಮಾಡಿದ ಅಂತ. ಅಲ್ಲಿ ಬಂಗಾಳದ ಗವರ್ನರ್ ಅಲ್ಲಿ ಹೆಸರು ಚೇಂಜ್ ಆಯ್ತು, ಬಂಗಾಳದ ಗವರ್ನರ್ ಜನರಲ್ ಅಂತ. 1773 ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಇಲ್ಲಿ 1833 ಚಾರ್ಟರ್ ಕಾಯ್ದೆದಾಗ ಬಂಗಾಳದ ಗವರ್ನರ್ ಜನರಲ್ ಆ ಪೋಸ್ಟ್ ಹೆಸರು ಏನಂತ ಮಾಡಿದ್ರು? ಮತ್ತೆ ಭಾರತದ ಗವರ್ನರ್ ಜನರಲ್ ಅಂತ ಮಾಡಿದ್ರು.
ಅವಾಗ ಯಾರಿದ್ರು ಸರ್? ಈಗ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತ ಕೊಟ್ರೆಗಿನ ಅವ್ರದ್ದೊಂದ್ಸಲ ಫೋಟೋ ಗಮನಿಸ್ರಿ ನೋಡ್ರಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇಷ್ಟೆಲ್ಲ ಹಾಕಿ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಐತೆ. ಮತ್ತು ನಿಮಗೆ ಟೆಲಿಗ್ರಾಮ್ನಾಗೂ ನಮ್ಮ ಟೀಮ್ ಹಾಕ್ತಾರೆ, ಅದು ಗಮನಿಸ್ರಿ. ನೋಡ್ರಿ ಇಲ್ಲಿ ಚಾರ್ಟರ್ ಕಾಯ್ದೆ 1833 ಚಾರ್ಟರ್ ಕಾಯ್ದೆ ಭಾರತದ ಮೊದಲ ಗವರ್ನರ್ ಜನರಲ್, ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್. ಸರ್ ಏನು ಲಾರ್ಡ್ ಮೌಂಟ್ ಬ್ಯಾಟನ್ ಓದಿವಲ್ಲ, ಲಾರ್ಡ್ ಮೌಂಟ್ ಬ್ಯಾಟನ್ನು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್. ಇಲ್ಲಾಂದ್ರೆ ಗವರ್ನರ್ ಜನರಲ್ ಕೊಟ್ಟಿಲ್ಲ ಅಂದ್ರೆ ವೈಸ್ರಾಯ್ ಕೊಟ್ಟಿರ್ತಾನೆ. ಆ ಪದ 1858ಕ್ಕೆ ಬಂದದು. ಅದು ನಿಮ್ಗೆ ಆಮೇಲೆ ನೋಡಮಂತ, ಬಟ್ ಗೊತ್ತಿರಬೇಕು ಆ್ಯಕ್ಟ್ನಾಗ ಇಷ್ಟೆಲ್ಲ ಬರ್ತಾವಂತ. ನೋಡ್ರಿ ಇವರು ಲಾರ್ಡ್ ವಿಲಿಯಂ ಬೆಂಟಿಂಕ್ ಭಾರತಕ್ಕೆ ಇಂಗ್ಲೀಷ್ ಶಿಕ್ಷಣವನ್ನು ಪರಿಚಯ ಮಾಡಿದವರು ಇವ್ರು. ಯಾವುದಿಲ್ಲ, ಯಾರು ಹೇಳ್ರಿ? ಲಾರ್ಡ್ ವಿಲಿಯಂ ಬೆಂಟಿಂಕ್. ಕರೆಕ್ಟಾಗಿ ಗಮನಿಸ್ಬೇಕು, ಒಂದೊಂದೇ ಅಪ್ಡೇಟ್ ಮಾಡ್ಕೋಬೇಕು. 1773 ರೆಗ್ಯುಲೇಟಿಂಗ್ ಆ್ಯಕ್ಟು, 1784 ಕ್ವಿಟ್ ಇಂಡಿಯಾ ಶಾಸನ, 1813 ಚಾರ್ಟರ್ ಕಾಯ್ದೆ, ಮತ್ತು 1833 ಮತ್ತೆ ಒಂದು ಚಾರ್ಟರ್ ಕಾಯ್ದೆ. ಈ ಚಾರ್ಟರ್ ಕಾಯ್ದೆನಾಗ ಏನಿಲ್ಲ, ಬಂಗಾಳದ ಗವರ್ನರ್ ಜನರಲ್ ಐತಲ್ಲಪ್ಪ, ಆ ಹೆಸರನ್ನ ಬದಲಾವಣೆ ಮಾಡಿದರು. ಭಾರತದ ಗವರ್ನರ್ ಜನರಲ್ ಯಾರು ಅವಾಗ ಎಷ್ಟು ಪ್ರೆಸೆಂಟ್ ಅವಾಗಿದ್ರು ಅಂತ ಕೊಟ್ರಾಗಿನ ಲಾರ್ಡ್ ವಿಲಿಯಂ ಬೆಂಟಿಂಕ್. ಕರೆಕ್ಟಾಗಿ ಗಮನಿಸ್ಬೇಕು, 1828ರಿಂದ 1835 ಇರ್ತಾನ ಇವರು ಗವರ್ನರ್ ಜನರಲ್ ಆಗಿ ಕೆಲಸ ಮಾಡ್ಯಾರ. ನಿಮ್ಗೆ ಇತಿಹಾಸದಾಗ ಓದಿರ್ತೀರಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು, ತಿಳ್ಕೊಬೇಕ್ರಿ, ಅಪ್ಡೇಟ್ ಮಾಡ್ಕೊಂತ. ನೆಕ್ಸ್ಟ್ ಈಗ ಮುಂದಿಂದು ಬಂದಿಲ್ಲಿ, ಇಲ್ಲಿ ನೋಡ್ರಿ, ಇಲ್ಲಿವರೆಗೂ ಇಲ್ಲಿ ಏನು ಆ್ಯಕ್ಟ್ಗಳು ಬಂದವಲ್ಲಪ್ಪ, 1773 ರೆಗ್ಯುಲೇಟಿಂಗ್ ಕಾಯ್ದೆ, 1784 ಕ್ವಿಟ್ಸ್ ಇಂಡಿಯಾ ಶಾಸನ, 1813 ಚಾರ್ಟರ್ ಕಾಯ್ದೆ, 1833 ಚಾರ್ಟರ್ ಕಾಯ್ದೆ, ಆಮೇಲೆ 1800 ನಮಗೆ ನೆಕ್ಸ್ಟ್ ಬರ್ತದೆ 53 ಬರ್ತದ. ಅವೆಲ್ಲ ಏನಂತ ಕೊಟ್ರೆಗಿನ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಜಾರಿ ಮಾಡಿದ್ದು. ಬಟ್ ಈಗ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ರದ್ದುಪಡಿಸಿರೋದಿಲ್ಲ 1858. ಅದು ನೆಕ್ಸ್ಟ್ ಐತೆ ನೋಡಿ, ಗಮನಿಸ್ರಿ ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಇದೆ. 1858 ಭಾರತ ಸರ್ಕಾರ ಶಾಸನ ಅಂತ ಐತಿ ನೋಡ್ರಿ. ಇಲ್ಲಿ ನಮಗೆ 1858 ಇನ್ನೊಂದು ಇಸ್ವಿ, ಇಲ್ಲಿ 1857 ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟ. ಈ 1857ರಾಗ ಏನು ಸ್ವಾತಂತ್ರ್ಯ ಹೋರಾಟ ಸ್ಟಾರ್ಟ್ ಆಗ್ತದಲ್ಲ, 1858ರಾಗ ಇಂಗ್ಲೆಂಡ್ ದೇಶದ ರಾಣಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ರದ್ದುಪಡಿಸಿ ಡೈರೆಕ್ಟಾಗಿ ತಾನೇ ಆಡಳಿತ ಮಾಡ್ತಾಳೆ. ನಿಮ್ಗೆ ಅದೇ 1858 ಭಾರತ ಸರ್ಕಾರದ ಶಾಸನ ಅಂತ ಬರ್ತದ ನೋಡೋದು. ಕೆಳಗಡೆ ಓದ್ತೀನಿ ನೋಡ್ರಿ, ಇಲ್ಲಿ 1858 ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದುಗೊಳಿಸಿ ಭಾರತದ ಆಡಳಿತವು ರಾಣಿಯವರ ಆಡಳಿತಕ್ಕೆ ವರ್ಗಾಯಿಸಿ ತಂದುಕೊಟ್ಟನ. ಇಲ್ಲಿವರೆಗೇನು ಆ್ಯಕ್ಟ್ಗಳು ಬಂದಿದ್ವಲ್ಲ, 1773, 1784, 1813, ಆಮೇಲೆ 1833, ಆಮೇಲೆ 1853, ಇವೆಲ್ಲ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಂಬಂಧಪಟ್ಟವು. ಇಲ್ಲಿಂದೇನು ಆ್ಯಕ್ಟ್ಗಳು ಬರ್ತಾವಲ್ಲ, ಬ್ರಿಟಿಷ್ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟು. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು, ಕರೆಕ್ಟಾಗಿ ತಿಳ್ಕರಿ, ನಿಮ್ಗೆ ನೀಟಾಗಿ ಅಪ್ಡೇಟ್ ಆಗ್ತದ. ನೆಕ್ಸ್ಟ್ ಈಗ ಈ ಆ್ಯಕ್ಟ್ನಾಗ ಏನು ಹೇಳಿದಾವೆ, ಯಾವ ಆ್ಯಕ್ಟ್ನಾಗ 1858 ಭಾರತ ಸರ್ಕಾರ ಶಾಸನದಲ್ಲಿ ನೋಡ್ರಿ, ಇಲ್ಲಿ ಸಿಂಪಲ್ ಆಗಿ ಹೇಗೆ ಬಂತ ಏನು ದೊಡ್ಡದಲ್ಲ. ಇಲ್ಲಿ ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು, ಗವರ್ನರ್ ಜನರಲ್, ಭಾರತದ ಗವರ್ನರ್ ಜನರಲ್ ಎಂಬ ಪದ ಇತ್ತಲ್ಲಪ್ಪ, ಅದನ್ನು ಕ್ಯಾನ್ಸಲ್ ಮಾಡಿದರು. ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾಯಿಸಿ ವೈಸ್ರಾಯ್. ನೋಡ್ರಿ ಇಲ್ಲಿ ಬಂತು 1858 ವೈಸ್ರಾಯ್ ಅಂತ ಬಂದ್ರೆಗಿನ 1858 ಭಾರತ ಸರ್ಕಾರ ಶಾಸನದಲ್ಲಿ ಗವರ್ನರ್ ಜನರಲ್ ಎಂಬ ಹೆಸರನ್ನು ಬದಲಾಯಿಸಿ ವೈಸ್ರಾಯ್ ಎಂಬ ಹೆಸರನ್ನು ತರ್ತಾರೆ. ಅವಾಗ ವೈಸ್ರಾಯ್ ಅವಾಗ ಯಾರಿದ್ರು ನೋಡ್ರಿ, ಅವಾಗ ಇವ್ರು ಇರ್ತಾರೆ. ಯಾರಂತ ಕೊಟ್ರಿಗಿನ ಲಾರ್ಡ್ ಕ್ಯಾನಿಂಗ್. ಅವಾಗ ಅದನ್ನ ಭಾರತದ ಮೊದಲ ವೈಸ್ರಾಯ್ ಅಂತ ಕರೀತಾರೆ. ನಿಮಗೆ ಎಷ್ಟೋ ಸಲ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ ಭಾರತದ ಮೊದಲ ವೈಸ್ರಾಯ್ ಯಾರು? ಲಾರ್ಡ್ ಕ್ಯಾನಿಂಗು. ವೈಸ್ರಾಯ್ ಎಂಬ ಪದ ಯಾವಾಗ ಬಂದದ? 1858ರಾಗ. ಹೌದಲ್ಲ, ಅದೆಲ್ಲ ನಿಮಗೆ ಇತಿಹಾಸದ ಗೊತ್ತಿರ್ತದ. ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಮುಂದಿಂದು ನೋಡೋಣ ಅಂತ. ಮತ್ತೆ ಈಗ ಮತ್ತೊಂದು 3 ಆ್ಯಕ್ಟ್ಗಳು ಬರ್ತಾವೆ ಮತ್ತೆ ಹೊಸವು. ನೋಡ್ರಿ ಇಲ್ಲಿ ನೋಡಿ, ಮುಗಿಯಕ್ಕೆ ಮತ್ತೆ ಏನು ದೊಡ್ಡದಲ್ಲ. 1861 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತ ಇದೆ. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಗೊತ್ತಿ, ಹಿಂಗೆ ಇದೇ ನೆನ್ಪಿಡ್ಕೋಬೇಕು. ಇನ್ನೊಂದು 1892 ಇದೊಂದು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್. ಇನ್ನೊಂದು 1909 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಐತಲ್ಲ, ಇದು ನಮಗೆ ಅಥವಾ ಅಂತ ಬರ್ಕೊಂಡಿಕೆ ಮಿಂಟೋ ಮಾರ್ಲೆ ಸುಧಾರಣೆಗಳಂತ ಗೊತ್ತಿರಬೇಕು. ನಿಮ್ಗೆ ಈ ಆ್ಯಕ್ಟ್ಗಳ ಬಗ್ಗೆ ನೋಡಮಂತ ಆಮೇಲೆ. ಬಟ್ ನಮಗೆ ಇದು ಈ ಆ್ಯಕ್ಟ್ ಐತಲ್ಲ ನೋಡ್ರಿ, ಇಲ್ಲಿ 1909 ಮಿಂಟೋ ಮಾರ್ಲೆ ಸುಧಾರಣೆಗಳು. 1909 ಶಾಸನವನ್ನು ಈಗೂ ಕರೆಯುತ್ತಾರೆ ಅಂತ ಕೊಟ್ಟನ. ಮಿಂಟೋ ಮಾರ್ಲೆ ಸುಧಾರಣೆಗಳು. ಈತ ಮಿಂಟೋ ಬೇರೆ ಮತ್ತು ಮಾರ್ಲೆ ಬೇರೆ. ನಿಮಗೆಲ್ಲ ಗವರ್ನರ್ ಜನರಲ್ಗಳ ಬಗ್ಗೆ ಹೇಳೋ ಟೈಮಿಗೆ ಹೇಳಿರ್ತಾರೆ. ನಮಗೆ 1909
ಯಾವ ಆ್ಯಕ್ಟ್ ಜಾರಿ ಆಯ್ತು ಅಂತ ಕೊಟ್ಟರೆ ಈಗಿನ ಮಿಂಟೋ ಮಾರ್ಲೆ ಸುಧಾರಣೆಗಳು 1919 ಮಾಂಟೆಗ್ಯೂ ಚಮ್ಸ್ಫರ್ಡ್ ಸುಧಾರಣೆಗಳು ಅಂತ ಬರ್ತಾವೆ. ಅದು ಆಮೇಲೆ ಬರ್ತಾವೆ ಅಂದ್ರೆ ಇಷ್ಟು ನಿಮ್ಗೆ ಗೊತ್ತಿರಬೇಕು. ಮತ್ತು ಇದೆಲ್ಲ ಚಾಪ್ಟರ್ ವೈಸ್ ಬಂದಾಗ ಇದೆಲ್ಲ ಡೀಟೇಲ್ಸ್ ಆಗಿ ಇನ್ನೂ ಭಾಳಷ್ಟು ಇದಾವೆ, ಅದ್ರಾಗೆಲ್ಲ ಪಾಯಿಂಟ್ಸ್ಗಳು ಅದು ನೋಡಮಂತ. ನೆಕ್ಸ್ಟಿಗೆ ಇಂಪಾರ್ಟೆಂಟು 1919 ಮಾಂಟೆಗ್ಯೂ ನೋಡ್ರಿ ಇಂಪಾರ್ಟೆಂಟು. ನೋಡ್ರಿ ಇಲ್ಲಿ ಭಾಳ ಸಿಂಪಲ್ ಆಗೈತೆ. ಮತ್ತು ಇನ್ನೊಂದೇನೆಂದರೆ ಭಾಳ ಇಂಪಾರ್ಟೆಂಟ್ ಅಲ್ಲ ಇವು ನಿಮಗೆ ಸಂವಿಧಾನಾತ್ಮಕ ಬೆಳವಣಿಗೆದಾಗ ಐತಿಹಾಸಿಕ ಹಿನ್ನೆಲೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತ ಕರಿತಾರೆ. ಅದು ಗಮನಿಸ್ರಿ, ಅದು ಸಿಂಪಲ್ ನೋಡ್ಬೇಕತ್ತಿ ನಾವು. ಈಗಿಲ್ಲ ಸರ್ ಅದನ್ನು ಹೇಳಿಬಿಟ್ರೆ ಡೀಟೇಲ್ ಆಗಿ ಅಂತ ಕೊಟ್ಟರೆ ಇನ್ನ ಬರೀ ಸಂವಿಧಾನಾತ್ಮಕ ಬೆಳವಣಿಗೆ ಇದಾವಲ್ಲ, ಇವು ಆ್ಯಕ್ಟ್ಗಳು ಇದಾವಲ್ಲ, ಇವು ಆ್ಯಕ್ಟ್ಗಳ ಬಗ್ಗೆನೇ 2 ತಾಸು ಆತದ. ಹೌದಲ್ಲ ನಿಮ್ಗೆ ಅದು ಎಕ್ಸಾಮ್ ಬೇರೆ ಬಂದು ಈಗ ಇದು ಎಷ್ಟೊತ್ತನ 12 ಆಗಲಿ 1 ಆಗಲಿ 2 ಆಗಲಿ ಎಲ್ಲ ರೆಡಿಯಾಗಿ ಕುಂತಿರ್ಬೇಕು. ನಾವು ನಿನ್ನ ಊಟ ಮಾಡಿಲ್ಲ, ಊಟ ಮಾಡಿ ರೆಡಿಯಾಗಿ ಬಂದ್ರೆ ಅಂತ ಹಿಂದ ಕಡೆಗೆ ನಾವು ಅದು ಎಷ್ಟನಾಗಲಿ, ಅದು ಕರೆಂಟಿಂದನ ಆಗಲಿ ನಮ್ದನ ಆಗಲಿ ಇಲ್ಲ ನಿಮ್ದನ ಆಗಲಿ. ನೋಡ್ರಿ ಇಲ್ಲಿ 1919 ಮಾಂಟೆಗ್ಯೂ ಚಮ್ಸ್ಫರ್ಡ್ ಸುಧಾರಣೆಗಳು. ಮಾಂಟೆಗ್ಯೂ ವ್ಯಕ್ತಿ ಹೆಸರು, ಚಮ್ಸ್ಫರ್ಡ್ ವ್ಯಕ್ತಿ ಹೆಸರು. ಅದು ಆಮೇಲೆ ನೋಡ ಮತ್ತೆ ಅದು ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. 1919 ಮಾಂಟೆಗ್ಯೂ ಚಮ್ಸ್ಫರ್ಡ್ ಸುಧಾರಣೆಗಳು ಅಥವಾ 1919 ಭಾರತ ಸರ್ಕಾರ ಶಾಸನ ಅಂತ ಐತಿ. ನೋಡ್ರಿ ಪ್ರಶ್ನೆ ಕಾನ್ಸ್ಟೇಬಲ್ ಲೆವೆಲ್ಗೆ ನಾನು ಹೇಳಿದ್ನಲ್ಲಪ್ಪ 1909 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಐತಲ್ಲ, ಈಗೂ ಕರೆಯುತ್ತಾರೆ ಅಂತ ಕೊಟ್ಟರೆಗಿನ ಮಿಂಟೋ ಮಾರ್ಲೆ ಸುಧಾರಣೆಗಳು. ಮಿಂಟೋ ಮಾರ್ಲೆ ಸುಧಾರಣೆ ಅಂದರೆ 1909. ಅದರಂಗ 1919 ಭಾರತ ಸರ್ಕಾರ ಕಾಯ್ದೆ ಐತಲ್ಲ, ಈಗೂ ಕರೆಯುತ್ತಾರೆ ಅಂತ ಕೊಡ್ತಾನೆ. ಈಗೂ ಕರೀತಾರೆ ಅಂತ ಕೊಟ್ಟರೆ ಏನು ಹೇಳ್ಬೇಕು ಹೇಳ್ರಿ, ಮಾಂಟೆಗ್ಯೂ ಚಮ್ಸ್ಫರ್ಡ್ ಸುಧಾರಣೆಗಳು. ಇಷ್ಟನ ಗೊತ್ತಿರ್ಬೇಕಂತ ಕಾನ್ಸ್ಟೇಬಲ್ಗೆ. ಅದು ಗೊತ್ತಿರಲಿ, ಇದ್ರಾಗ ಇನ್ನೂ ಭಾಳಷ್ಟು ಇನ್ಫಾರ್ಮೇಷನ್ ಐತೆ ನೋಡ್ರಿ. ನಮಗಿಲ್ಲಿ ಕೆಳಗಡೆ 1919 ಮಾಂಟೆಗ್ಯೂ ಚಮ್ಸ್ಫರ್ಡ್ ಸುಧಾರಣೆಗಳು ಭಾರತದ ಶಾಸಕಾಂಗವನ್ನು 2 ಶಾಸಕಾಂಗ ಸಭೆಗಳನ್ನಾಗಿ, ನೋಡ್ರಿ 2 ಶಾಸಕಾಂಗ ಸಭೆಗಳನ್ನಾಗಿ ಬೈ ಕೆಮರಲ್ ಅಂತ ಐತೆ. ಈ ಪದ ಇಂಪಾರ್ಟೆಂಟು, ಬೈ ಕೆಮರಲ್ ಅಂತ ಬಂದ್ರೆ ಸಾಕು ನಿಮ್ಗೆ ಟಕ್ ಅಂತಿದ್ದೀನಿ ನಾನು ಬರ್ಬೇಕು. ನೀವು ಯಾವ್ದು ಹೇಳ್ರಿ, ಮಾಂಟೆಗ್ಯೂ ಚಮ್ಸ್ಫರ್ಡ್ ಸುಧಾರಣೆಗಳು. ಒಂದೊಂದು 2 ಪಾಯಿಂಟ್ಸ್ ಹಾಕಿನಿ, ಯಾಕಂದ್ರೆ ಈಗ ಟೈಮ್ ಇಲ್ಲಲ್ಲ. ಸಿಂಪಲ್ ಆಗಿ ನೀವೇನೋ ಬೈ ಚಾನ್ಸ್ ಗೂಗಲ್ನಾಗ ಬೈ ಕೆಮರಲ್ ವಿಚ್ ಆಕ್ಟ್ ಅಂತ ನೋಡ್ರಿ 1919 ಮಾಂಟೆಗ್ಯೂ ಚಮ್ಸ್ಫರ್ಡ್ ಸುಧಾರಣೆಗಳು ಅಂತ ಬರ್ತಾವೆ. ಭಾಳ ಸಲ ಪ್ರಶ್ನೆ ಬೈ ಕೆಮರಲ್ ಬಗ್ಗೆ ಕೊಟ್ಟಾನೆ ನಿಮ್ಗೆ. ಅದು ಮುಂದೈತೆ ನೋಡ್ರಿ, ನಮಗಿಲ್ಲಿ ಬೈ ಕೆಮರಲ್ ಮಾಡಿದಂತ ಐತೆ. ಮುಂದೆ ಹಂಗೆ ಕಂಟಿನ್ಯೂ ಗಮನಿಸ್ರಿ. ಅವುಗಳೆಂದರೆ ಶಾಸಕಾಂಗ ಸಭೆ ಅಂದರೆ ಕೆಳಮನೆ ಮತ್ತು ರಾಜ್ಯಗಳ ಪರಿಷತ್ತು ಮೇಲ್ಮನೆ ಅಂತ ಐತೆ. ನಮಗೆ ಶಾಸಕಾಂಗಗಳ ಸಭೆ ರಾಜ್ಯಗಳ ಪರಿಷತ್ತಿಗಿಂತ ಈ ಪದ ಇಂಪಾರ್ಟೆಂಟ್. ಯಾವ್ದಲ್ರಿ, ಬೈ ಕೆಮರಲ್ ಅತ್ಯಂತ ಇಂಪಾರ್ಟೆಂಟ್. ಸರಿಯಾಗಿ ಗಮನಿಸ್ರಿ. ನಿಮ್ಗಿನ್ನ ಇದ್ರ ಬಗ್ಗೆ ಆ್ಯಕ್ಟ್ಗಳ ಬಗ್ಗೆ ಚಾಪ್ಟರ್ ವೈಸ್ ಕ್ಲಾಸ್ ಮಾಡಿ ಕೊಡ್ತೇನೆ ಅಂತ ಭಾಳ ಟೈಮ್ ಹಿಡಿತದೆ. ಅಂದ್ರೆ ಏನು ಎವಿ ಟೈಮ್ 1 ವರ್ಷ ಆಗ್ತದೆ. ಅದು ಒಂದು ದಿನಕ್ಕೆ ಒಂದು ಹೇಳಿದ್ರೆ ಒಂದು 300 ಅವರ್ ಕ್ಲಾಸ್ ಆಗ್ತದೆ. ಸಂವಿಧಾನ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು, ನೀಟಾಗಿ ತಿಳ್ಕೊಬೇಕು. ಅರ್ಥ ಆಗ್ತಿಲ್ಲ ಇದು ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ. 1919 ಭಾರತ ಸರ್ಕಾರದ ಶಾಸನ, ಈಗೂ ಕರೆಯುತ್ತಾರೆ ಮಾಂಟೆಗ್ಯೂ ಚಮ್ಸ್ಫರ್ಡ್ ಸುಧಾರಣೆಗಳು ಅಂತ ಗೊತ್ತಿರಬೇಕು. 1909 ಮಿಂಟೋ ಮಾರ್ಲೆ ಸುಧಾರಣೆಗಳು, ಇವೆಲ್ಲ ನಿಮ್ಗೆ ಗೊತ್ತಿದ್ರೆ ಸಾಕು. ಮತ್ತೆ ಓದ್ಕೋಬೇಕು. ಮತ್ತೆ ಇಷ್ಟೇ ಹೇಳ್ಯಾರ ಅಂತ ಇಷ್ಟೇ ಅಂತಲ್ರಿ, ನೀವು ಮತ್ತೆ ಓದ್ಬೇಕಲ್ಲ. ಮಾತ್ರ ಬುಕ್ಗಳು ತಗೊಂಡು ಇಟ್ಕೊಂಡ್ರೆ 4-4-5 ಅವೆಲ್ಲ ನೀಟಾಗಿ ಕುಂತಿಗೆ ನೋಟ್ಸ್ ಮಾಡ್ಕೊಂಡು ಓದ್ಕೋಬೇಕು. ನೀವೇನೋ ಕ್ವಶನ್ ಪೇಪರ್ನ ಗಮನಿಸ್ತಿರ್ಬೇಕು. ಕ್ವಶನ್ ಪೇಪರ್ ಗಮನಿಸಿದ್ರೆ ಆಟೋಮೆಟಿಕಾಗಿ ತಿಳಿತದ. ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಈಗ ಲಾಸ್ಟ್ ಆ್ಯಕ್ಟ್ ಇದು ನೋಡ್ರಿ, 1935 ಭಾರತ ಸರ್ಕಾರ ಕಾಯ್ದೆ, ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟು 1935 ಭಾಳ ಇಂಪಾರ್ಟೆಂಟು. ಸಂವಿಧಾನಾತ್ಮಕ ಬೆಳವಣಿಗೆ. ಈಗ ನಮ್ಮ ಸಂವಿಧಾನ ಐತಲ್ಲ, ಅಯ್ಯಷ್ಟು ಇದರಿಂದನೇ ಎರವಲು ಪಡೆದಾರ, ಇದರ ಮೇಲೆ ಡಿಪೆಂಡ್ ಆಗಿದ್ದು. ಅಂದರೆ ಸಂವಿಧಾನದ ನೀಲಿ ನಕಾಶೆ ಅಂತ ಕರೀತಾರೆ ಈ ಆ್ಯಕ್ಟಿಗೆ. ಯಾವ ಆ್ಯಕ್ಟಿಗೆ? 1935 ಕಾಯ್ದೆ ಐತಲ್ಲ, ಭಾರತ ಸರ್ಕಾರ ಕಾಯ್ದೆ 1935 ಅತ್ಯಂತ ಇಂಪಾರ್ಟೆಂಟು. 1935 ಭಾರತ ಸರ್ಕಾರ ಕಾಯ್ದೆಯನ್ನು ಸಂವಿಧಾನದ ನೀಲಿ ನಕಾಶೆ, ಬ್ಲೂ ಪ್ರಿಂಟ್ ಅಂತ ಕರೀತಾರೆ. ಕಾನ್ಸ್ಟಿಟ್ಯೂಷನ್ ಅತ್ಯಂತ ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ ಕೆಳಗಡೆ ಒಂದು ಎರಡು ಸೆಂಟೆನ್ಸ್ ಹಾಕಿನಷ್ಟೇ. 1935 ಭಾರತ ಸರ್ಕಾರ ಕಾಯ್ದೆಯು ಭಾರತದ ಸಂವಿಧಾನ ರಚನೆಗೆ ಬುನಾದಿಯಾಗಿದೆ. ಅಂದರೆ ಮೇನ್ ಕೆಳಗಡೆ ಇದು ಬುನಾದಿ ಇಂಪಾರ್ಟೆಂಟ್ ಅಲ್ಲಪ್ಪ, ಇದೇ ಆ್ಯಕ್ಟ್ ಇಂಪಾರ್ಟೆಂಟು. ಆಮೇಲೆ ಸಂವಿಧಾನದ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನು ಆಧರಿಸಿ ರಚಿಸಲಾಗಿದೆ ಅಂತ ಐತೆ. ನೀವೆಲ್ಲ ಯಾವ್ದಾದ್ರು ಬುಕ್ ತಗೊಂಡ್ರೆ ಎಲ್ಲ ಡೀಟೇಲ್ ಆಗಿ ನೀಟಾಗಿ ಅಪ್ಡೇಟ್ ಮಾಡ್ಕರಿ. 1935 ಆ್ಯಕ್ಟ್ ಅತ್ಯಂತ ಇಂಪಾರ್ಟೆಂಟ್ ಐತೆ, ಸರಿಯಾಗಿ ಗಮನಿಸ್ಬೇಕು, ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ಮುಂದಿನ ಸಂವಿಧಾನ ರಚನಾ ಸಮಿತಿಗೆ ಬೇಡಿಕೆ ಅಂತ ಇದೆ. ಆ್ಯಕ್ಟ್ಗಳು ಮುಗಿದು ಸ್ವಲ್ಪ ಆ್ಯಕ್ಟ್ಗಳು ಸಿಂಪಲ್ ಆಗಿ ಆ್ಯಕ್ಟ್ ಮುಗಿದು ಹೋದಿಲ್ಲ. ನೆಕ್ಸ್ಟ್ ಈಗ ಸಂವಿಧಾನ ರಚನಾ ಸಮಿತಿಗೆ ಬೇಡಿಕೆ. ಸಂವಿಧಾನ ರಚನಾ ಸಮಿತಿ ಅಂದ್ರೆ ನಾವು ಓದಿವಿ ಪ್ರಶ್ನೆ ಪತ್ರಿಕೆ ಅದಾಗ ಏನಂತ ಓದಿವಿ, ಭಾರತಕ್ಕೆ ಸಂವಿಧಾನ ಬೇಕು ಅಂದ್ಕೆಸಿ ಬ್ರಿಟಿಷರಿಗೆ ಮೊದಲ ಬಾರಿಗೆ ಒತ್ತಾಯಿಸಿದವರು ಯಾರು? ನಾವು ಆಲ್ಮೋಸ್ಟ್ ಆಲ್ ಓದಿವಿ. ಇವ್ರ ಹೆಸರು ನೋಡಿ ಹೌದಲ್ಲ, MN ರಾಯ್ ಅಂದ್ಕೆಸಿ 1934 ಹೌದಿಲ್ಲ. ಆಲ್ಮೋಸ್ಟ್ ಆಲ್ ಬುಕ್ದಾಗ ಇದೇ ಇದೆ.
ಬಟ್ ಮೊನ್ನೆ 2019 ಎಫ್ ಡಿ ಎಕ್ಸಾಮ್ನಾಗ ಮಹಾತ್ಮ ಗಾಂಧಿ